ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ಕಾರ ರಚನೆಗೆ ಕಾಂಗ್ರೆಸ್ ಪಕ್ಷ ಭಾರಿ ಕಸರತ್ತನ್ನ ನಡೆಸ್ತಾ ಇದೆ. ಇಂದು ಮಹತ್ವದ ಕಾಂಗ್ರೆಸ್ ಶಾಸಕಾಂಗ ಸಭೆ ಕೂಡ ಇದೆ. ಸಂಜೆ 4 ಗಂಟೆಗೆ ವಿಧಾನಸೌಧದಲ್ಲಿ ಮೀಟಿಂಗ್ ಕೂಡ ನಡೆಸಲಾಗ್ತಾ ಇದೆ. ಸರ್ಕಾರ ರಚನೆಗೆ ಕಾಂಗ್ರೆಸ್ ಪಕ್ಷ ಭಾರಿ ಕಸರತ್ತನ್ನ ಮಾಡ್ತಾ ಇದೆ. ಇಂದು ಮಹತ್ವದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇರುವಂತದ್ದು. ಸಂಜೆ 4 ಗಂಟೆಗೆ ವಿಧಾನಸೌಧದಲ್ಲಿ ಮೀಟಿಂಗ್ ಕರೆಯಲಾಗಿದೆ. ಈ ಸಿಎಲ್ಪಿ ಸಭೆಯಲ್ಲಿ ಸಿಎಂ ಯಾರು, ಸಿಎಂ ಅವರ ಹೆಸರನ್ನ ಘೋಷಣೆ ಮಾಡಲಾಗುತ್ತೆ. ಸಿದ್ದರಾಮಯ್ಯ ಅವರಿಂದಲೇ ಡಿಕೆ ಅವರ ಹೆಸರು ಘೋಷಣೆಗೆ ಹೈಕಮಾಂಡ್ ಸಿದ್ಧತೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಈಗಾಗಲೇ ರಾಜ್ಯದಲ್ಲಿ ಹೊಸ ಸರ್ಕಾರ ಅಲ್ಲ, ಅದೇ ಕಾಂಗ್ರೆಸ್ ಸರ್ಕಾರ, ಆದರೆ ಹೊಸ ನಾಯಕನ ಜೊತೆಗೆ ಒಂದು ಸರ್ಕಾರವನ್ನ ರಚನೆ ಮಾಡಬೇಕು ಎನ್ನುವಂತಹ ಪಣವನ್ನ ತೊಟ್ಟಿರುವಂಥದ್ದು. ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಹೊಸ ನಾಯಕ ಆಗಿದ್ದಾರೆ. ಹಾಗಾದ್ರೆ ನಾಯಕತ್ವ ಬದಲಾವಣೆಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರೇ ಈಗಾಗಲೇ ಒಂದು ಪೂರ್ವ ನಿಯೋಜಿತ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಿ ಎನ್ನುವಂತಹ ವಿಶೇಷವಾದಂತಹ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಹಾಗೆ ಶುಭಾಶಯಗಳನ್ನ ಕೂಡ ತಿಳಿಸಿರುವಂಥದ್ದು. ಇದೆಲ್ಲವೂ ಒಂದು ಕಡೆಯಾದರೆ ಇವತ್ತು ಒಂದು ಮಹತ್ವದ ಕಾಂಗ್ರೆಸ್ ಶಾಸಕಾಂಗ ಸಭೆ ಕೂಡ ನಡೀತಾ ಇದೆ. ಈ ಕಾಂಗ್ರೆಸ್ ಶಾಸಕಾಂಗ ಸಭೆ ಸಂಜೆ 4 ಗಂಟೆಗೆ ವಿಧಾನಸೌಧದಲ್ಲಿ ಮೀಟಿಂಗ್ ಇರುವಂಥದ್ದು. ನೋಡಿ, ಸಿಎಲ್ಪಿ ಸಭೆಯಲ್ಲಿ ಸಿಎಂ ಹೆಸರು ಘೋಷಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯ ಅವರಿಂದಲೇ ಡಿಕೆ ಅವರ ಹೆಸರು ಘೋಷಣೆಗೆ ಹೈಕಮಾಂಡ್ ಸಿದ್ಧತೆಯನ್ನ ನಡೆಸ್ತಾ ಇದೆ. ಇಂದಿನ ಸಿಎಲ್ಪಿ ಸಭೆಗೆ 4 ಶಾಸಕರು ಗೈರಾಗಲಿದ್ದಾರೆ. ಹಾಗಾದ್ರೆ ಅವರು ಯಾರು? ಕೆಎನ್ ರಾಜಣ್ಣ, ರಾಜು ಕಾಗೆ, ಹಾಗೆ ಪಾವಗಡ ವೆಂಕಟೇಶ್ ಮತ್ತು ರಹೀಂ ಖಾನ್. ಈ 4 ಜನ ಶಾಸಕರು ಕೂಡ ಶಾಸಕಾಂಗ ಸಭೆಗೆ ಗೈರಾಗ್ತಾ ಇದ್ದಾರೆ. ಯಾಕೆ ಅಂದ್ರೆ ಕೆಎನ್ ರಾಜಣ್ಣ ಅವರು ವಿದೇಶಿ ಪ್ರವಾಸದಲ್ಲಿದ್ದಾರೆ. ನ್ಯೂಯಾರ್ಕ್ ಪ್ರವಾಸಕ್ಕೆ ತೆರಳಿದ್ದಾರೆ ಕೆಎನ್ ರಾಜಣ್ಣ. ಸೋಮವಾರದ ಬಳಿಕ ಬೆಂಗಳೂರಿಗೆ ರಾಜಣ್ಣ ಆಗಮಿಸುತ್ತಾರೆ. ಇನ್ನು ರಾಜು ಕಾಗೆ ಅವರು ಅನಾರೋಗ್ಯ ಕಾರಣವನ್ನ ಕೊಟ್ಟಿರುವಂಥದ್ದು. ಹೀಗಾಗಿ ಅನಾರೋಗ್ಯ ಕಾರಣದಿಂದ ಗೈರಾಗ್ತಾ ಇದ್ದಾರೆ. ಇನ್ನು ಪಾವಗಡ ವೆಂಕಟೇಶ್ ಅವರು ಕೂಡ ಈ ಒಂದು ಶಾಸಕಾಂಗ ಪಕ್ಷದ ಸಭೆಗೆ ಗೈರಾಗ್ತಾ ಇರುವಂತಹ ಕಾರಣ ಅಂದ್ರೆ ತಮ್ಮ ತಂದೆಯ ನಿಧನದ ಕಾರಣವನ್ನ ಕೊಟ್ಟಿದ್ದಾರೆ. ಹೀಗಾಗಿ ಪಾವಗಡ ವೆಂಕಟೇಶ್, ರಾಜು ಕಾಗೆ ಮತ್ತು ಕೆಎನ್ ರಾಜಣ್ಣ, ಅದರ ಜೊತೆಗೆ ರಹೀಂ ಖಾನ್ ಕೂಡ ಶಾಸಕಾಂಗ ಪಕ್ಷದ ಸಭೆಗೆ ಗೈರಾಗ್ತಾ ಇರುವಂಥದ್ದು. ಇಂದು ಸಂಜೆ 4 ಗಂಟೆಗೆ ವಿಧಾನಸೌಧದಲ್ಲಿ ನಡೆಯಲಿರುವಂತಹ ಸಭೆ ಇದಾಗಿದೆ. ಹೀಗಾಗಲೇ ಡಿಕೆ ಶಿವಕುಮಾರ್ ಅವರು ಕೂಡ ಎಲ್ಲ ಶಾಸಕರಿಗೂ ಕೂಡ ಸೂಚನೆಯನ್ನ ಹೊರಡಿಸಿದ್ದಾರೆ. ಕೆಪಿಸಿಸಿ ಕಚೇರಿಯಿಂದ ಕೂಡ ಎಲ್ಲ ಶಾಸಕರಿಗೆ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಇಂದು ಶಾಸಕಾಂಗ ಪಕ್ಷದ ಸಭೆ ಇದೆ. ಹೀಗಾಗಿ ಎಲ್ಲ ಶಾಸಕರು ಕೂಡ ಬೆಂಗಳೂರಿನಲ್ಲೇ ಇರಬೇಕು ಎನ್ನುವಂತಹ ಮಹತ್ವದ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗ್ತಾ ಇದ್ದಾರೆ ಅಭಿಷೇಕ್. ಅಭಿಷೇಕ್, ಇವತ್ತು ಸಿಎಲ್ಪಿ ಸಭೆ ಕೂಡ ನಡೀತಾ ಇರುವಂತದ್ದು. ಸಿಎಲ್ಪಿ ಸಭೆಗೆ 4 ಶಾಸಕರು ಗೈರಾಗ್ತಾ ಇರೋದು ಒಂದು ವಿಚಾರ, ಆದ್ರೆ ಈ ಸಿಎಲ್ಪಿ ಸಭೆಗೆ ಯಾವ ರೀತಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ, ಏನೆಲ್ಲ ಅಪ್ಡೇಟ್ಸ್ ಇದೆ ಅಭಿಷೇಕ್? ಕಾವ್ಯ, ಇವತ್ತು ಕಾಂಗ್ರೆಸ್ ಶಾಸಕಾಂಗ ಸಭೆಯನ್ನ ಸಂಜೆ 4 ಗಂಟೆಗೆ ವಿಧಾನಸೌಧದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲೇ ಈ ಒಂದು ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಹೈಕಮಾಂಡ್ ನಾಯಕರ ಒಂದು ಸೂಚನೆಯಂತೆ ಸಿದ್ದರಾಮಯ್ಯ ಅವರೇ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅನ್ನುವಂಥ ಘೋಷಣೆಯನ್ನು ಮಾಡಲಿದ್ದಾರೆ. ಈ ಒಂದು ಶಾಸಕಾಂಗ ಸಭೆಗೆ ಬೆಂಗಳೂರಿನ ಎಲ್ಲ ಶಾಸಕರು ಸೇರಿದಂತೆ ಕಾಂಗ್ರೆಸ್ನ ಪಕ್ಷದ ಎಲ್ಲ ಶಾಸಕರು ಕೂಡ ಬೆಂಗಳೂರಿನಲ್ಲೇ ಇರುವಂತೆ ಖಡಕ್ಕಾಗಿ ಸೂಚನೆ ಕೂಡ ಕೊಡಲಾಗಿದೆ. ಆದರೆ ಅನಿವಾರ್ಯ ಕಾರಣದಿಂದ ಒಂದಷ್ಟು ಶಾಸಕರಿಗೆ ಈ ಒಂದು ಶಾಸಕಾಂಗ ಸಭೆಯಲ್ಲಿ ಪಾಲ್ಗೊಳ್ಳಲು ಆಗ್ತಿಲ್ಲ ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗ್ತಿದೆ. ಮಾಜಿ ಸಚಿವರಾಗಿರ್ತಕ್ಕಂಥ ಕೆಎನ್ ರಾಜಣ್ಣವರು ಕೂಡ ವಿದೇಶ ಪ್ರವಾಸದಲ್ಲಿದ್ದಾರೆ. ರಾಜು ಕಾಗೆ ಅವರು ಕೂಡ ಅನಾರೋಗ್ಯದಿಂದ ಈ ಒಂದು ಶಾಸಕಾಂಗ ಸಭೆಯಲ್ಲಿ ಪಾಲ್ಗೊಳ್ತಿಲ್ಲ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಪಾವಗಡ ವೆಂಕಟೇಶ್ ಅವರು ಕೂಡ ತಮ್ಮ ತಂದೆಯ ಒಂದು ನಿಧನದಿಂದ ಅವರು ಕೂಡ ಇವತ್ತಿನ ಒಂದು ಶಾಸಕಾಂಗ ಸಭೆಯಲ್ಲಿ ಪಾಲ್ಗೊಳ್ತಿಲ್ಲ ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗ್ತಿದೆ. ಹೀಗಾಗಿ ಬಹುತೇಕ 3 ರಿಂದ 4 ಶಾಸಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಿಲ್ಲ ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗ್ತಿದೆ. ಆದರೆ ಇದರ ಜೊತೆಗೆ ಒಂದು ಮುಂದುವರೆದ ಭಾಗವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಾಗ್ತಾರೆ ಕೆಪಿಸಿಸಿ ಅಧ್ಯಕ್ಷರು ಅನ್ನೋ ಒಂದು ಪ್ರಶ್ನೆಗೆ ಕೂಡ ಇದೀಗ ಬಹಳ ಕುತೂಹಲಾತ್ಮಕವಾಗಿ ಕಾರಣ ಆಗಿದೆ. ಇದರ ಜೊತೆಗೆ ಸಂಪುಟ ಪುನರ್ರಚನೆಯಲ್ಲಿ ಯಾರಿಗೆಲ್ಲ ಅವಕಾಶ ಸಿಗುತ್ತೆ, ಯಾರಿಗೆಲ್ಲ ತಮ್ಮ ಒಂದು ಅದೃಷ್ಟ ಪರೀಕ್ಷೆಯಲ್ಲಿ ಈ ಒಂದು ಸಚಿವ ಸಂಪುಟ
ಸಂಪುಟನ ಪಡೆದುಕೊಳ್ತಾರೆ ಅನ್ನುವಂಥ ಕುತೂಹಲ ಎಲ್ಲ ಶಾಸಕರು ಕೂಡ ಇದೆ. ಇದಾಗಲೇ ನಿನ್ನೆಯೂ ಕೂಡ ಏನು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ರು. ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಅವಕಾಶ ಮತ್ತು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಏನು ಸ್ಥಾನಮಾನ ಬಗ್ಗೆ ಬಹಳ ಕೂಲಂಕುಷವಾಗಿ ಚರ್ಚೆ ಮಾಡಿದ್ರು. ಡಿ ಕೆ ಶಿವಕುಮಾರ್ ಆದರೆ ICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನು ಕೂಡ ಭೇಟಿ ಮಾಡಿ ಅವ್ರನ್ನ ಆಶೀರ್ವಾದ ತೆಗೆದುಕೊಳ್ಳುವಂಥ ಒಂದು ಕೆಲಸ ಮಾಡಿದ್ರು. ಇದರ ಅರ್ಥ ಇಂದಿನ ಒಂದು ಶಾಸಕಾಂಗ ಸಭೆಯಲ್ಲಿ ಬಹುತೇಕವಾಗಿ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಆ ಒಂದು ವಿಚಾರವನ್ನ ಇಂದಿನ ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯ ಅವರೇ ಘೋಷಣೆ ಮಾಡ್ತಾರೆ. ಯಾಕಂತಂದ್ರೆ ಬೇರೆ ಯಾರು ಈ ಒಂದು ವಿಚಾರವನ್ನು ಪ್ರಸ್ತುತ ಮಾಡಿದ್ರೆ ಶಾಸಕರಲ್ಲಿ ಅಸಮಾಧಾನ ಉಂಟಾಗುವಂತ ಒಂದು ಸಾಧ್ಯತೆ ಇದೆ. ಹೀಗಾಗಿ ಹೈಕಮಾಂಡ್ ನಾಯಕರು ಕೊಟ್ಟಿರ್ತಕ್ಕಂಥ ಸ್ಟ್ರಾಟಜಿ ಪ್ರಕಾರ ಸಿದ್ದರಾಮಯ್ಯ ಅವರೇ ಈ ಒಂದು ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನೀವೆಲ್ಲ ಅವ್ರಿಗೆ ಒಂದು ಸಪೋರ್ಟ್ನ ಕೊಡಬೇಕು, ಒಂದು ಸಹಕಾರ ಕೊಡಬೇಕು. ರಾಜ್ಯದಲ್ಲಿ ಇನ್ನೂ 2 ವರ್ಷ ಕಾಂಗ್ರೆಸ್ಗೆ ಅವಧಿಯ ಒಂದು ಬಾಕಿ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಎಲ್ಲ ರೀತಿಯ ಒಂದು ಕೆಲಸಗಳನ್ನು ಮಾಡೋದಕ್ಕೆ ಮತ್ತು ಸಂಪೂರ್ಣವಾಗಿ ಆಡಳಿತದಲ್ಲಿ ಪಾರದರ್ಶಕತೆ ತರೋದಕ್ಕೆ ನೀವೆಲ್ಲರೂ ಕೂಡ ಅವರ ಒಂದು ಬೆನ್ನಿಗೆ ನಿಲ್ಲಬೇಕನ್ನುವಂಥ ಒಂದು ಮಾತನ್ನು ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಅದಕ್ಕೆ ಎಲ್ಲ ಶಾಸಕರು ಮತ್ತು ಯಾರೆಲ್ಲ ಇಂದಿನ ಒಂದು ಸಚಿವರು ಇದ್ರು ಅವರು ಕೂಡ ಒಂದು ವಿಶ್ವಾಸವಂತ ಒಂದು ಮಾತುಗಳನ್ನು ಹೇಳ್ತಾರೆ. ಬಹಳ ಪ್ರಮುಖವಾಗಿ ಈ ಒಂದು ಸಚಿವ ಸಂಪುಟ ಪುನರ್ರಚನೆಯಲ್ಲಿ ಲಿಂಗಾಯತ ಕೋಟಾದಲ್ಲಿ ಈಶ್ವರ್ ಖಂಡ್ರೆ ಮತ್ತು MB ಪಾಟೀಲ್ ಅವರ ಒಂದು ಪೈಪೋಟಿ ಇದೆ. ಯಾಕಂತಂದ್ರೆ ಇಬ್ರು ಕೂಡ ಸಿದ್ದರಾಮಯ್ಯ ಒಂದು ಸಂಪುಟದಲ್ಲಿ ಇದ್ದವರು, ಬಹಳ ಹಿರಿಯ ಸಚಿವರಾಗಿದ್ರು. ಈ ಇಬ್ಬರಲ್ಲಿ ಯಾರಿಗೆ ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಒಂದಷ್ಟು ಅವಕಾಶ ಸಿಗುತ್ತೆ. ಯಾಕಂತಂದ್ರೆ ಇಬ್ರಿಗೂ ಅವಕಾಶ ಸಿಕ್ಕಿದ್ರೆ ಅದರಲ್ಲೂ ಕೂಡ ಏನು MB ಪಾಟೀಲ್ ಅವರಾಗಿರ್ಬೋದು ಮತ್ತು ಈಶ್ವರ್ ಖಂಡ್ರೆ ಆಗಿರ್ಬೋದು, ಇಬ್ರು ಕೂಡ ಬಹಳ ಅವ್ರದ್ದೇ ಆದಂಥ ಒಂದು ಪ್ರಾಬಲ್ಯವನ್ನು ಇಟ್ಕೊಂಡಿರೋರು. ಈಗ ಈಶ್ವರ್ ಖಂಡ್ರೆ ಇದಾಗಲೇ ಲಿಂಗಾಯತ ಶಾಸಕರು ಕೂಡ ಮನವಿ ಮಾಡಿದ್ದಾರೆ. ನನಗೆ ಒಂದು DCM ಪೋಸ್ಟ್ ಕೊಡುವಂತೆ ಒಂದಷ್ಟು ಒತ್ತಾಯ ಹಾಕುವಂತ ಒಂದು ಕೆಲಸ ಮಾಡ್ತಿದ್ದಾರೆ. ಅದೇ ರೀತಿ UT ಖಾದರ್ ಮತ್ತು ಜಮೀರ್ ಅಹಮದ್ ಅಲ್ಪ ಸಂಖ್ಯಾತ ಕೋಟದಲ್ಲಿ ಕೂಡ ಇವರಿಬ್ಬರ ನಡುವೆ ಒಂದು ಸ್ಪರ್ಧೆ ಏರ್ಪಟ್ಟಿರುವಂಥದ್ದು. ಇದಾಗಲೇ 2023 ವಿಧಾನಸಭೆ ಚುನಾವಣೆ ಆರಂಭ ಆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ UT ಖಾದರ್ ಅವರಿಗೆ ಸಿದ್ದರಾಮಯ್ಯ ಒಂದು ಮಾತನ್ನ ಕೊಟ್ಟಿದ್ರು. ನೀವು ಸ್ಪೀಕರ್ ಹುದ್ದೆ ಈಗ ಅಲಂಕರಿಸಿ ನಂತರ ನಿಮಗೆ ಒಂದು ಸಚಿವ ಸ್ಥಾನ ಕೊಡುವಂತ ಒಂದು ಕೆಲಸ ಮಾಡಿಕೊಡ್ತೇವೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದ್ರು. ಈಗ ಸ್ಟ್ರಾಟಜಿ ಕ್ಲಿಯರ್ ಕಟ್ ಆಗಿದೆ. ಯಾರಿಗೆ ಸಂಪುಟ ಪುನರ್ರಚನೆಯಲ್ಲಿ ಅವಕಾಶ ಕೊಡಬೇಕು ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮತ್ತೆ ಉಳಿದವ್ರನ್ನೇ ಯಾರೆಲ್ಲ ಸಚಿವ ಸ್ಥಾನ ಸಿಗದೆ ಇರ್ತಾರೋ ಅವ್ರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತ ಒಂದು ಅನಿವಾರ್ಯತೆ ಡಿ ಕೆ ಶಿವಕುಮಾರ್ ಅವ್ರಿಗಿದೆ. ಯಾಕಂತಂದ್ರೆ ಹೈಕಮಾಂಡ್ ಕೂಡ ಇದೇ ಬಹಳ ಒಂದು ಸ್ಟ್ರಾಟಜಿಕಲಿ ಮತ್ತು ಒಂದು ಫಾರ್ಮುಲಾನ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಟ್ಟಿರುವಂತದ್ದು. ಆ ಒಂದು ಸ್ಟ್ರಾಟಜಿ ಪ್ರಕಾರ, ಆ ಒಂದು ಫಾರ್ಮುಲಾ ಪ್ರಕಾರವೇ ಡಿ ಕೆ ಶಿವಕುಮಾರ್ ಇಂದು ಶಾಸಕಾಂಗ ಸಭೆಯಲ್ಲಿ ಒಂದಷ್ಟು ಮಾತಾಡ್ತಾರೆ. ಅದಾದ ನಂತರ ನಾಳೆ ಅಥವಾ ನಾಡಿದ್ದು ಏನು ಡಿ ಕೆ ಶಿವಕುಮಾರ್ ಅವರ ಒಂದು ಪದಗ್ರಹಣ ಕಾರ್ಯಕ್ರಮ ವಿಧಾನಸೌಧದಲ್ಲೇ ನಡೆಯುತ್ತೆ. ಅಲ್ಲಿಂದ ಏನು ಸಿದ್ದರಾಮಯ್ಯ ಒಂದು ಲೆಕ್ಕಾಚಾರ ಹೋಗಿ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಒಂದು ಸರ್ಕಾರ ಬರುತ್ತೆ. ಅಲ್ಲಿಂದ ಡಿ ಕೆ ಶಿವಕುಮಾರ್ ಅವರ ಒಂದು ಲೆಕ್ಕಾಚಾರ ಹಾಗೂ ಜನರ ಒಂದು ನಿರೀಕ್ಷೆಗೆ ತಕ್ಕಂತೆ ಏನೆಲ್ಲ ಒಂದು ಅವರು ಒಂದು ಯೋಜನೆ ಕೊಡ್ತಾರೆ, ಯಾವ ಒಂದು ಆಡಳಿತವನ್ನು ರಾಜ್ಯದಲ್ಲಿ ತರ್ತಾರೆ ಅನ್ನುವಂಥ ಒಂದು ಪ್ರಶ್ನೆಗೆ ರಾಜ್ಯದ ಜನರು ಸೋಮವಾರದಿಂದ ನೋಡ್ತಾರೆ. ಎಸ್, ಓಕೆ, ಥ್ಯಾಂಕ್ ಯು ಅಭಿಷೇಕ್. ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.